बीजेपी और आरएसएस की तरह कायरों की विचारधारा नहीं है हमारी, ये है हमारी विचारधारा। इसके लिए मर मिटने के लिए तैयार हैं हम। ಬಿಜೆಪಿ ಅವರ ವಿಚಾರಧಾರೆಗಳು ನಮ್ದಲ್ಲ, ಆರ್ಎಸ್ಎಸ್ ನ ವಿಚಾರಧಾರೆ ನಮ್ದಲ್ಲ, ನಮ್ದೇನೆ ಬೇರೆ ಆದಂತ ವಿಚಾರಧಾರೆ. ಈ ಸಂವಿಧಾನವೇ ನಮ್ಮ ವಿಚಾರಧಾರೆ. ಈ ಸಂವಿಧಾನಕ್ಕೋಸ್ಕರ ಜೀವ ಕೊಡಕ್ಕೆ, ತ್ಯಾಗ ಮಾಡಕ್ಕೆ, ಬಲಿದಾನಕ್ಕೆ ನಾವೆಲ್ಲಕ್ಕೂ ತಯಾರಾಗಿದ್ದೇವೆ. आपके लिए न्याय के लिए, आपकी समानता के लिए, आपके लोकतंत्र के लिए मर मिटने के लिए तैयार हैं हम। ನಾವು ನಿಮಗೋಸ್ಕರ, ನಿಮ್ಮ ಜೀವಗಳಿಗೋಸ್ಕರ, ನಿಮ್ಮ ಸಮಾನತೆಗೋಸ್ಕರ, ಈ ಪ್ರಜಾಪ್ರಭುತ್ವಗೋಸ್ಕರ, ತಮ್ಮೆಲ್ಲರಿಗೋಸ್ಕರ ನಾವು ನಮ್ಮ ಉಸಿರನ್ನ, ರಕ್ತನ, ಜೀವನ ತ್ಯಾಗ, ಬಲಿದಾನ ಮಾಡಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೇವೆ. हमारी परंपरा शहीदों की परंपरा है, जेल से माफी की चिट्ठी लिखने की परंपरा नहीं है. ನಮ್ಮ ಒಂದು ಪರಂಪರೆ, ನಮ್ಮ ಇತಿಹಾಸ ಯಾವ ತರದ್ದಂತ ಹೇಳಿದ್ರೆ ಈ ದೇಶಕ್ಕೆ ಬಲಿದಾನ, ಪ್ರಾಣ ಕೊಡಂತ ಒಂದು ಇತಿಹಾಸ ನಮ್ದು. ಜೇಲಲ್ಲಿ ಕೂತ್ಕೊಂಡು ಬ್ರಿಟಿಷರಿಗೆ ಕ್ಷಮಾಪಣೆಯ ಪತ್ರ ಬರಂತ ಇತಿಹಾಸ ಅಲ್ಲ ನಮ್ದು. और वही परंपरा इस देश के एक एक देशवासी की परंपरा है. ಆ ಪರಂಪರೆ ಏನಿದೆ ಹೋರಾಟದ್ದು, ಈ ದೇಶದ ಪ್ರತಿಯೊಬ್ಬ ಪ್ರಜೆ, ನಾಗರಿಕರ ಇತಿಹಾಸ ಇದೇ ಆಗಿದೆ. आप सभी उस परंपरा से उभरे हो. इस स्वतंत्रता संग्राम ने हमें स्वतंत्रता दी. आप स्वतंत्र भारत के देशवासी हो. ये आपकी परंपरा है, सच्चाई की परंपरा है. ಈ ಒಂದು ಇತಿಹಾಸ ಏನಿದೆ, ಈ ಒಂದು ಪರಂಪರೆ ಏನಿದೆ ನಮ್ದು, ದೇಶಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರಕ್ಕಾಗಿ ಪ್ರಾಣ ಕೊಟ್ಟಂತ ತಮ್ಮ ಪೂರ್ವಜರ ರಕ್ತ ತಮ್ಮಲ್ಲಿ ಹರಿತಾ ಇರ್ತಕ್ಕಂತ ಒಂದು ಭಾವನೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಪರಂಪರೆಯನ್ನ ಉಳಿಸ್ಕೊಳ್ಳುವಂತ ಕೆಲಸನ ಒಗ್ಗಟ್ಟಾಗಿ ಮಾಡಬೇಕು ಅಂತ ಮನವಿ ಮಾಡ್ತೀನಿ. इससे पीछे मत हटो, निडर हो जाओ, लड़ो अपने अधिकारों के लिए और इस सरकार के खिलाफ जो तुम्हारे अधिकारों को कमजोर करती है और तुम्हें कमजोर करने की कोशिश करती है. ಇವತ್ತು ಈ ಒಂದು ನಿಲುವಿನಿಂದ ತಾವು ದಯವಿಟ್ಟು ಹೆಜ್ಜೆ ಹಿಂದೆ ಇಡಬೇಡಿ. ಧೈರ್ಯವಾಗಿ ಮುನ್ನುಗ್ಗಿ ನಿಮ್ಮ ಹಕ್ಕುಗಳನ್ನ, ಸಮಾನತೆನ, ಸಂವಿಧಾನನ ಕಿತ್ಕೋತಾ ಇರ್ತಕ್ಕಂತ ಈ ಒಂದು ದುಷ್ಟ ಸರ್ಕಾರದ ವಿರುದ್ಧವಾಗಿ ತಾವೆಲ್ಲರೂ ಕೂಡ ಹೋರಾಟ ಮಾಡಿ ಮುನ್ನುಗ್ಗಿ ಅಂತ ಕೇಳ್ತೀನಿ. एक बार मेरे साथ